ರಾಜ್ಯದಲ್ಲಿ ಮಳೆ ಆರ್ಭಟ ಜೋರಾಗೇ ಇದೆ. ಉಡುಪಿನಲ್ಲಿ ರೆಡ್ ಅಲರ್ಟನ್ನು ಹಾಕಿದ್ದಾರೆ. ಅಲ್ಲಿ ಶಾಲಾ ಕಾಲೇಜುಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಅಂಗನವಾಡಿಯಿಂದ ಪ್ರೌಢಶಾಲೆವರೆಗೂ ಕೊಟ್ಟಿದ್ದಾರಂತೆ. ನನಗಿದು ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅಂಗನವಾಡಿಯಿಂದ ಪ್ರೌಢಶಾಲೆವರೆಗೆ ಕೊಡ್ತೀವಿ ಅನ್ನೋದು. ಇದೆಲ್ಲ ಅವಾಗಲೂ ಹಿಂದೆನೂ ಹೇಳಿದ್ದೆ, ನಾನು ಈಗಲೂ ಅದನ್ನು ಮತ್ತೆ ಹೇಳ್ತೀನಿ. ಅಫ್ಕೋರ್ಸ್ ಒಂದು ಮೇಲ್ನೋಟಕ್ಕೆ ಇರೋ ತೀರ್ಮಾನ ಅದರಲ್ಲಿ ಏನು ಅಂದರೆ ಮಕ್ಕಳು ಅಂತ, ಅಲ್ವಾ? ಏನು ಹಂಗೇನು ಅನ್ಬೇಡಿ. PUCಗೆ ಹೋಗೋ ಮಗು ಸೈಕಲ್ ಹಿಡ್ಕೊಂಡು ಹೋದಾಗ ಹಳ್ಳದೊಳಗೆ ಬಿದ್ದರೆ ಏನು ಮಾಡ್ತೀರಿ? ಎಲ್ಲರಿಗೂ ಕೊಟ್ಬಿಡಿ. ನನ್ನ ಪ್ರಕಾರ ಏನು ದೇಶ ಬಿದ್ದೋಗಲ್ಲ ಅಂತ ನಿಮ್ಮದು. ಮಳೆ ನಿಲ್ಲೋರ್ಗು ಒಂದು 3 ದಿನ ಕೊಟ್ಬಿಡಿ. ಬಿಸಿಲು ಬಂದಾಗ ಶನಿವಾರ ಭಾನುವಾರ ಸೇರಿಸ್ಬಿಟ್ಟು ಕ್ಲಾಸ್ ಮಾಡಿಸ್ಬಿಡಿ, ಮಾಡ್ಬೋದು. ಯಾಕೆ ನನಗಿದು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಡಿಗ್ರಿಗೂ ಕೊಡಿ ಅಂತ ನಾನು ಹೇಳೋದು. ಹೆಣ್ಣು ಮಕ್ಕಳು ಹೆಂಗೆ ಹೋಗುತ್ತವೆ ಪಾಪ? ಆ ಭಾಗದಲ್ಲೆಲ್ಲ ಹೆಣ್ಣು ಮಕ್ಕಳು ವಿಪರೀತ ಕಾಲೇಜುಗಳಿಗೆ ಹೋಗುತ್ತವೆ. ಅವು ಹೆಂಗೆ ಹೋಗ್ಬೇಕು ಅವು ಪಾಪ? ಯಾಕೆ ಈ ಕಂಜೂಸ್ತನ ಮಾಡ್ತೀರಿ ಆ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು? ಯಾರ್ರೀ ಕಂತ್ರಿಗಳು? ಕೊಟ್ಬಿಡ್ರಿ, ಆಮೇಲೆ ನೀವು ಅದನ್ನ ಬಿಡಬೇಡಿ, ಕ್ಲಾಸ್ ತಗೊಳ್ಳಿ. ಅಕ್ಟೋಬರ್ ಅಲ್ಲೆಲ್ಲ ರಜೆ ಕೊಡೋ, ಯಾವಾಗಲೂ ಬಿಸಿಲು ಬಂದಾಗ ಶನಿವಾರ ಭಾನುವಾರ ಸೇರಿಸಿ ಕ್ಲಾಸ್ ಮಾಡ್ರಿ. ರಜೆಗಳನ್ನು ಕೊಡೋಕೆ ಬದಲು ಕ್ಲಾಸ್ ಮಾಡಿಸ್ಕೊಳ್ಳಿ. ಅಲ್ಲ, ರಜೆಗಳನ್ನು ಕೊಡ್ರಪ್ಪ, ಶನಿವಾರ ಭಾನುವಾರ ಸೇರಿಸ್ರಪ್ಪ, ಕ್ಲಾಸ್ ತಗೊಳ್ಳಿ. ಏನ್ರಪ್ಪ ಇದು? ಅದೇನೋ ಮಗ ಇಲ್ಲಿಯವರೆಗೆ ಅನ್ಕೊಂಡು ಏನಾದರೂ ಅಲ್ಲಿಂದ ದಾಟಿದ್ದ ಮಗು ಯಾವುದಾದ್ರು ಪ್ರಕೃತಿ ಹಾನಿಗೆ ಸಿಕ್ಕಾಕೊಂಡು ಹೆಚ್ಚು ಕಡಿಮೆ ಆಗಬೇಕು. ಈ ರಜೆ ಡಿಕ್ಲೇರ್ ಮಾಡೋರು ನಮ್ಗೆ ಎಳ್ಕೊಂಬಂದು ಸರ್ಕಲಲ್ಲಿ ನಿಲ್ಸಿ ಕಲ್ಲು ಹೊಡಿಬೇಕು. ಅವಾಗ ಹೇಳ್ತೀನಿ, ಏನಾರು ಹಂಗೆ ಆದರೆ ಅವರೇ ಹೊಣೆ ಹೊತ್ಕೊಳ್ಳೋದು. ಸೊ ಏನೋ ಕಾರ್ಕಳ ಹೆಬ್ರಿನಲ್ಲಿ ದಾಖಲೆ ಮಳೆ. ಸ್ವರ್ಣ ನದಿ ತುಂಬಿ ಹರಿತಾ ಇದೆ. ಅಫ್ಕೋರ್ಸ್ ಚಿಕ್ಕ ನದಿ ತುಂಬ ದೊಡ್ಡದು ಅದು ಅಂತಲ್ಲ, ಬೇಗ ತುಂಬತ್ತೆ, ಬೇಗ ಹರಿಯುತ್ತೆ, ಅದು ನಿಜ. ಆಗುಂಬೆ ಘಾಟ್ನ 6ನೇ ತಿರುವಿನಲ್ಲಿ ಕಾರೊಂದು ಉರುಳು ಬಿದ್ದೋಗಿದೆ. ಕಾರ್ನಲ್ಲಿದ್ದ ತಾಯಿ ಮಗುವನ್ನೆಲ್ಲ ರಕ್ಷಿಸಿದ್ದಾರೆ, ಡ್ರೈವರು ಸೇಫ್ ಆಗಿದ್ದಾರೆ, ಪುಣ್ಯ. ನಾನು ಇದನ್ನೇ ಹೇಳೋದು, ಹೋಗಬೇಡಿ ಈ ಸಂದರ್ಭ. ಅನಿವಾರ್ಯ ಆದರೆ ಹೋಗಿ, ಏನೂ ಮಾಡೋಕ್ಕಾಗಲ್ಲ, ಬೇರೆ ದಾರಿ ಇಲ್ಲ, ಬೇರೆ ಪ್ರಯಾಣ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಷ್ಟೋ ಸರಿ ಈ ರೀತಿ ಮಳೆ ಬಂದಿರೋ ರಸ್ತೆಗಳಲ್ಲಿ ಓಡಿಸೋಂತಹ ಪ್ರಾವೀಣ್ಯತೆ ನಿಮಗಿರಲ್ಲ. ನೀವು ಅಂದ್ಕೊಂಡಿರ್ತೀರಿ ನಾನು ಅದ್ಭುತವಾದಂಥ ಡ್ರೈವರ್, ಅವತ್ತು ಹಿಂಗೆ ಅಡ್ಡ ಹಿಂಗೆ ಅಂದೇ ಒಂದು ಕಟ್ಟು ನೋಡೋ ಹೆಂಗೋದೆ ಗೊತ್ತಾ ಅಂತ ನೀವು ಅಂದ್ಕೊಂಡಿರ್ಬೋದಷ್ಟೇ. ಮಳೆ ಹಂಗಲ್ಲ, ಅದು ಏನೋ ನಿಮಗೆ ಬಿಟ್ಟಿದ್ದು ನಿಮ್ಮ ಇಷ್ಟ. ಹಳೆ ಮೈಸೂರು ಭಾಗದಲ್ಲಿ KRS ಒಂದು 100 ಅಡಿ ನೀರು ಬಂದಿದೆ ಈಗ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ, ಪರ್ಟಿಕ್ಯುಲರ್ಲಿ ಹಾಸನ, ಚಿಕ್ಕಮಗಳೂರು ಮತ್ತು ಹಿಂದೆ ಕೊಡಗಿನಲ್ಲಿ ವಿಪರೀತ ಮಳೆ ಆಗ್ತಿರೋದೇ ಇದಕ್ಕೆ ಕಾರಣ, ಅನುಮಾನ ಇಲ್ಲ. ಮೇ ತಿಂಗಳಲ್ಲಿ ಇದು 100 ಅಡಿ ಭರ್ತಿಯಾಗಿರೋದು ರೇರ್, ಹಾಗೇ ಇಲ್ಲ ಅಂತ ನಾನು ಹೇಳಲ್ಲ, ತುಂಬ ರೇರ್. ಭಾರಿ ಪ್ರಮಾಣದ ಒಳಕ್ಕೆ ನೀರಿದೆ. ಹಾಗಾಗಿ ಮುಂದಿನ ತಿಂಗಳು ಅಂದರೆ ಇನ್ನೇನು ತಿಂಗಳು ಆಗೋಯ್ತಲ್ಲ, ಇನ್ನು ಇವತ್ತು 30 ಕಳೆದೇ ಹೋಯ್ತು, ನಾಳೆ ಇನ್ನೊಂದು ದಿನ ಇದೆ ಅಷ್ಟೇ, ಇನ್ನು ಬಿಟ್ಬಿಡಿ, ತಿಂಗಳ ಕತೆ ಮುಗಿದೋಯ್ತು ಅದ್ರ ಕತೆ. ಸೊ ಜೂನ್ 1 2ನೇ ವಾರದಲ್ಲೇ ಡ್ಯಾಮ್ ತುಂಬಬಹುದು ಅಂತ ಹೇಳ್ತಿದ್ದಾರೆ. ಹೀಗೆ ಬಂದರೆ ತುಂಬತ್ತೆ ಈ ಫೋರ್ಸಲ್ಲಿ. ಅದರಲ್ಲೇನು ಅನುಮಾನನೇ ಇಲ್ಲ. ಸೊ ನಿರಂತರ ಮಳೆಗೆ KR-ಪೇಟೆ ತಾಲೂಕಿನ ಮಡುವಿನ ಕೋಡಿ ಗ್ರಾಮದಲ್ಲಿ ಮತ್ತೆ ಮನೆಗೋಡೆ ಎಲ್ಲ ಕುಸಿದಿದೆ. ಯಾರೋ ವೃದ್ಧ ದಂಪತಿ ಇದ್ರಂತೆ, ರಂಗೇಗೌಡ ಸಾಕಮ್ಮ ಅಂತವರು. ಫಾರ್ಚುನೇಟ್ಲಿ ಪುಣ್ಯ, ಅಪಾಯದಿಂದ ಏನೂ ಆಗಿಲ್ಲ, ಅವರು ಬಚಾವಾಗ್ಬಿಟ್ಟಿದ್ದಾರೆ. ಹಾಸನದ ಆಲೂರು ತಾಲೂಕಿನ ಮಗೆಹಳ್ಳಿ ಗ್ರಾಮದಲ್ಲೂ ಕೂಡ ಮನೆ ಕುಸಿದಿದೆ, ಮಕ್ಕಳು ಎಲ್ಲರೂ ಪಾರಾಗಿದ್ದಾರೆ. ಶಿರಾಡಿ ಘಾಟ್ ರಸ್ತೆ ಬಳಿ ತಿರುವಿನಲ್ಲಿ ರಸ್ತೆ ಕಾಣಿಸಿಲ್ವಂತೆ, ಬಸ್ಸು ಕಂಟೈನರ್ದೊಂದು ಲಾರಿ ಮಧ್ಯೆ ಒಂದು ಆಕ್ಸಿಡೆಂಟ್ ಆಗೋಗಿದೆ. ಸರಿ, ಚತುಷ್ಪಥ ಸಿಮೆಂಟ್ ಕಾಮಗಾರಿ ರಸ್ತೆ ಏನೋ ಅಲ್ಲಿ ನಡೀತಾ ಇದೆಯಂತೆ, ಕಾಮಗಾರಿ ಅದು. ಅಲ್ಲಲ್ಲಿ ಭೂಕುಸಿತ. ಮುಖ್ಯಮಂತ್ರಿಗಳು DC-ಗಳ ಜೊತೆ ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಕೇರ್ಫುಲ್ ಆಗಿರಪ್ಪ ಮಾಡ್ರಪ್ಪ ಅಂತೆಲ್ಲ ಹೇಳಿದ್ದಾರೆ. DC-ಗಳಿಗೆ ಹೇಳ್ತೀರಿ ಸಾರ್, ಜಗಳಾಡಿ ಗಲಾಟೆ ಮಾಡಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದವ್ರಿಗೆ ಏನು ಹೇಳ್ತೀರಿ ಸರ್? ಎಲ್ಲಿದ್ದಾರೆ ಉಸ್ತುವಾರಿಗಳು? ಅವ್ರಿಗೆ ಹೇಳಿ ಸರ್. DC-ಗಳವ್ರ ಕೆಲಸ ಮಾಡೇ DC-ಗಳಿಗೆ ಹೇಳಬೇಕು, ಹೇಳ್ತೀರಿ, ಹೇಳಿಸ್ಕೋತಾರೆ, ಮಾಡ್ತಾರೆ. ಎಸ್, ಬಟ್ ಈ ಕಾಮಗಾರಿಗಳನ್ನು ಪೂರ್ಣ ಯಾಕೆಗೊಳಿಸ್ತಾ ಇಲ್ಲ ಸರ್? ಇಡೀ ಶಿರಾಡಿ ಘಾಟದಂತೂ ವಿಪರೀತವಾಗಿ ಹಂಗೆ ಇದೆ. ಈಸಿ ಟು ಟಾಕ್ ಕಣ್ರಿ ಎಲ್ಲನೂ. ಎಸ್, ಕೆಲವು ಕಾಮಗಾರಿಗಳನ್ನು ಒಂದು ಋತುಮಾನ ಇದೆ, ಸೈಕಲಲ್ಲಿ ಒಂದು ಇದರಿಂದ ಇನ್ನೊಂದರೊಳಗೆ ಮುಗಿಸೋಕ್ಕಾಗಲ್ರಪ್ಪ. ದೇ ಆಲ್ ಟೇಕ್ ಎ ಮಿನಿಮಮ್ ಪೀರಿಯಡ್ ಆಫ್ 4 years 5 years 3 years ಪ್ರಾಜೆಕ್ಟ್ಗಳಿವೆಲ್ಲ. ಮತ್ತು ಈ ಸಂದರ್ಭದಲ್ಲಿ ಕೆಲವು ಕಡೆ ಪ್ರೊಟೆಕ್ಷನ್ ಮಾಡ್ಕೋಬೇಕು, ಕೆಲವು ಕಡೆ
ಎಲ್ಲ ಕಡೆಯೂ ಪ್ರೊಟೆಕ್ಷನ್ ಮಾಡ್ಕೊಂಡು ರಸ್ತೆ ಮಾಡೋದು ಇದೆಲ್ಲ ಆಗಲ್ರಪ್ಪ. ಅಗೇನ್ ಸೊ ಫೇಸ್ ಮಾಡಲಿ ಎಲ್ಲ ಕಾಸ್ಟ್ ಎಫೆಕ್ಟಿವ್ನೆಸ್ಸು, ಪ್ರಾಜೆಕ್ಟ್ ಕಾಸ್ಟ್ಸು ಇದೆಲ್ಲ ಬಂದುಬಿಡುತ್ತೆ. ಆಮೇಲೆ ಎಲ್ಲ ತುಂಬ ಡೇಂಜರಸ್ಲಿ ಕೆಟ್ಟ ಝೋನಲ್ಲಿ ಇದ್ದೀವಿ ಅನ್ನೋ ಜಾಗದಲ್ಲಿ ಮಾಡ್ಕೊಳ್ಳೋದು ಗಿಡ್ಕೊಳ್ಳೋದು ಎಲ್ಲ ಒಪ್ಕೋತೀನಿ ನಾನು. ಮತ್ತು ಇಂಥ ಭಾಗದಲ್ಲಿ ಗುಡ್ಡಾನ ಕಡೀತಾರೆ. ಹೌದು, ಕಡ್ದಾಗ ಗುಡ್ಡಾನ 10 ಅಡಿಗೋಸ್ಕರ ಗುಡ್ಡ ಕಡ್ಕೊಂಡಿರ್ತಾರೆ. ಆ ಗುಡ್ಡ ಮೇಲ್ಗಡೆಯಿಂದ ಯಾವ ಪ್ರೆಷರ್ಗೆ ಬಿದ್ದಿರುತ್ತೋ ಆಗ. ಹಾಗಾಗಿ ಎಲ್ಲವನ್ನೂ ಅದು ಯಾಕೆ ಮಾಡಿರಲಿಲ್ಲ, ಇದು ಯಾಕೆ ಮಾಡಿರಲಿಲ್ಲ ಅಂತ ಸುಮ್ಮನೆ ಬಿಡ್ತಾ ಇದ್ರೆ ರೈಲ್ ಥರ ಬಿಡ್ಕೊಂಡು ಹೋಗ್ಬೋದು ಬೇಕಾದ್ರೆ ನಾವು. ಬಟ್ ಈ ಕಲ್ಲೆಲ್ಲ ಹಾಕಿ ಜೋಡಿಸಿಡ್ತಾರಲ್ಲ ಸರ್, ಅದೆಲ್ಲ ತಡ್ಕೊಳ್ಳುತ್ತೆ ಸರ್ ಪ್ರಕೃತಿ? ಲಾರ್ಜ್ಲಿ ತಡೆಯುತ್ತೆ ಅಂತ ಅನ್ಕೋತಾರೆ. ಓಕೆ, ಅದನ್ನು ಮೀರಿದ್ದಾದರೆ ಏನು ತಡೆಯುತ್ತೆ? ಯಾವುದು ತಡೆಯಕ್ಕೆ ನೀವು ಕಾಂಕ್ರೀಟ್ ರಿಟೈನಿಂಗ್ ವಾಲ್ ಹಾಕಿದ್ರೂ ತಡೆಯಲ್ಲ. ಅಲ್ಲಿ ಕುಸಿತಾ ಇರೋ ರೀತಿ ನೋಡಿದ್ರೆ ನೀವು ಪಕ್ಕಾ ಕಾಂಕ್ರೀಟ್ ರಿಟೈನಿಂಗ್ ವಾಲ್ ಹಾಕಿಬಿಟ್ರು ಹೊಡ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ವಾಲ್ ಮೇಲೆ ಹೋಗುತ್ತಾವಾಗ್ಬೇಕಾರೆ ಫೋರ್ಸ್. ಕೆಲವೊಮ್ಮೆ ಪ್ರಕೃತಿ ಮುಂದೆ ನೀವು ತಯಾರಿ ಮಾಡ್ಕೋತೀವಿ ಅಂತ ಹೇಳೋದು ದೊಡ್ಡ ಬುರುಡೆ ಮತ್ತು ದಿಮಾಕ್ ಅಷ್ಟೇ. ಎಸ್. ಇನ್ನು ಕೇರಳ ರಾಜ್ಯದಲ್ಲೂ ಕೂಡ ಮುಂಗಾರ ಆರ್ಭಟ ಜೋರಾಗಿದೆ. ಅಬ್ಬರದ ಮಳೆಗೆ ಅಲ್ಲೂ ಕೂಡ 5 ಜನ ಸಾವನ್ನಪ್ಪಿದ್ದಾರೆ. ಕಾಸರಗೋಡು, ಕಣ್ಣೂರು, ಕೊಟ್ಟಾಯಂ, ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ, ಮಲಪ್ಪುರಂ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಭಾರೀ ಮಳೆಯಿಂದಾಗಿ ಕಾಸರಗೋಡಿನಲ್ಲಿ ಹಲವು ಅವಾಂತರಗಳೆಲ್ಲ ಆಗಿದೆ. ಅಲ್ಲಿ ಮದನಂತೇಶ್ವರದಲ್ಲಿ ಸಿದ್ಧಿ ವಿನಾಯಕ ದೇಗುಲ ಏನಿದೆ ಅದು ಕೂಡ ಮುಳುಗಡೆ ಆಗೋಗ್ಬಿಟ್ಟಿದೆ. ಕಣ್ಣೂರಿನ ಮನೆ ಮೇಲೆ ಗುಡ್ಡ ಕುಸಿದೋಗಿದೆ. ಮನೆ ರಸ್ತೆಗಳೆಲ್ಲ ಜಲಾವೃತವಾಗಿ ಹೋಗಿದೆ. ಅಲ್ಲಿ ಜನರನ್ನ ಬೋಟ್ ಮೂಲಕ ಸುರಕ್ಷಿತ ಸ್ಥಳಗಳಿಗೆಲ್ಲ ಸ್ಥಳಾಂತರ ಮಾಡಿದ್ದಾರೆ. ಮಂಜೇಶ್ವರದಲ್ಲಿ ಮನೆಗಳು ಜಲಾವೃತವಾಗಿದೆ. ಗುಡ್ಡ ಕುಸಿದು ಕೆಂಪು ಬಣ್ಣ ನೀರು ಮನೆಯನ್ನೆಲ್ಲ ಆವರಿಸ್ಕೊಳ್ತಾ ಇದ್ದಾವಂತಲ್ಲಿ. ಸೊ ಎದೆ ಮಟ್ಟದವರೆಗೂ ಕೂಡ ನೀರು ಬಂದಿವೆ. ನೀವು ಇಲ್ಲಿ ಕಲ್ಪನೆ ಮಾಡ್ಕೊಳ್ಳೋದಾದ್ರೆ ಬೆಂಗಳೂರಿನಲ್ಲಿ ಸಾಯಿ ಲೇಔಟ್ ಅನ್ನು ನೋಡಿದ್ರೆ ಹಂಗೆ ಮಾಡ್ಕೊಳ್ಳಿ. ಜನರ ರಕ್ಷಣೆ ಕಾರ್ಯ ನಡೀತಾ ಇದೆ ಈಗ. ಈ ಮಧ್ಯೆ ದಕ್ಷಿಣ ಭಾರತ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ದಿಢೀರ್ ಭಾರೀ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಮತ್ತಷ್ಟು ಎಚ್ಚರಿಕೆಯನ್ನ ಕೊಟ್ಟಿದೆ. ಆಯಾ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಪಂಚಾಯಿತಿಗಳು ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಪಾತ್ರವನ್ನೇನೋ ನಿರ್ವಹಿಸ್ಬೋದು. ಫಾರ್ ಎಕ್ಸಾಂಪಲ್ ಪ್ರೀ ಹಿಸ್ಟ್ರಿ ಇರುತ್ತೆ ಕೆಲವು ಪ್ರದೇಶಗಳಿಗೆ, ಈ ಭಾಗಗಳಲ್ಲಿ ಹಿಂಗೆ ಆಗ್ಬೋದು ಆಗಿರುತ್ತೆ. ಓಕೆ, ಅದು ಈಗಿನ ವ್ಯಾಪಕತೆ ಮತ್ತು ತೀವ್ರತೆ ನೋಡಿ ಮಳೆದು ಇಲ್ಲಿ ಹಾಗೇ ಆಗತ್ತೆ, ಆದರೆ ಮಾತ್ರ ಸರಿಯಾಗಿ ಹೊಡೆಯತ್ತಿದು ಅಂತ ನೀವು ಅನ್ಕೋಬೋದು ಬೇಕಾದ್ರೆ. ಒಂದು ವೇಳೆ ಆಗದಿದ್ರೂ ಪರವಾಗಿಲ್ಲ, ಮುಂಜಾಗ್ರತೆಯಾಗಿ ಆ ಕ್ರಮಗಳನ್ನು ತೊಗೊಂಡ್ಬಿಡ್ಬೋದು. ಅಲ್ಲಿರೋ ಜನನ ಆಚೆ ಕರ್ಕೊಂಬಂದ್ಬಿಡೋದು ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಗುಡ್ಡದ ಕೆಳಗಡೆ ಇರೋಂಥ ಮನೆ ಇದ್ರು 1 ವಾರ 8 ದಿನ ಬೇರೆ ಎಲ್ಲಾದರೂ ಆಶ್ರಯ ಸಿಕ್ಕತ್ತೆ ಅನ್ನೋದಾದರೆ ಮೇ ಬಿ ಯು ಶುಡ್ ಸ್ಟಾರ್ಟ್ ಮೂವಿಂಗ್ ಔಟ್. ಅಲ್ಲೇ ಹಠ ಹಿಡಿದು ಇರೋದ್ರಿಂದ ಪ್ರಯೋಜನ ಇಲ್ಲ. ಮತ್ತು ನದಿ ಪಾತ್ರಗಳಲ್ಲಿರುವಂತಹ ಬಹು ಹಳ್ಳಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಜನಕ್ಕೆ ನಿಮಗೆ ಗೊತ್ತಿರುತ್ತೆ ಈ ಪ್ರಮಾಣಕ್ಕೆ ಇಲ್ಲಿ ಬಂದಾಗ ನೀರು ಹಿಂಗೆ ಆಗತ್ತಿದು ಅನ್ನೋದು. ಅದರ ಮುನ್ಸೂಚನೆಗಳು ನೀವೇ ಗ್ರೇಟೆಸ್ಟ್ ವೆದರ್ಮೆನ್ಗಳು ನನ್ನ ಪ್ರಕಾರ. ಬೇರೆ ಯಾರು ನಿಮ್ಮಂತ ಅನುಭವ ಇನ್ನೊಬ್ರಿಗೆ ಇರೋದೇ ಇಲ್ಲ ನನ್ನ ಪ್ರಕಾರದಲ್ಲಿ. ಹಾಗಾಗಿ ಅವರವರು ಒಂಚೂರು ಎಚ್ಚರಿಕೆ ತಗೋಬೇಕು. ಎಲ್ಲ ಸರ್ಕಾರದ ಮೇಲೆ, ಎಲ್ಲ ಸ್ಥಳೀಯ ಆಡಳಿತದ ಮೇಲೆ ಹಾಕ್ತಾ ಹೋದ್ರೆ ವರ್ಕ್ ಆಗ್ಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಜನರನ್ನ ಸ್ಥಳಾಂತರ ಮಾಡುವಂತ ಜವಾಬ್ದಾರಿ ಅದನ್ನು ಸ್ವಲ್ಪ ಜಿಲ್ಲಾಡಳಿತ ಮಾಡಬಹುದು, ಪೂರ್ವ ಅನುಭವದ ಆಧಾರದ ಮೇಲೆ.